ಹಾಯ್ ರೀ. ಹಾಯ್. ಏನ್ರಿ, ಏನ್ ಸ್ಪೆಷಲ್ ಇವತ್ತು? ಇವತ್ತಾ ರಾಗಿ ಪಕೋಡ ಮಾಡ್ತಾ ಇದೀನಿ ಕಲೆ. ಓಹೋ, ರಾಗಿ ಪಕೋಡ. ಹೇಗೆ ರಾಗಿ ಪಕೋಡ ಮಾಡೋದು ಹೇಗೆ? ರಾಗಿ ಪಕೋಡ ಮಾಡ್ಬೇಕು ಅಂದ್ರೆ ಫಸ್ಟ್ ಈರುಳ್ಳಿ ಆಯ್ತಾ, ಆಮೇಲೆ ಕರ್ಬೇವಿನ ಸೊಪ್ಪು, ಓಕೆ, ಆಮೇಲೆ ಬೆಳ್ಳುಳ್ಳಿ, ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಮೆಣಸಿಕಾಯಿ, ಓಕೆ ಓಕೆ, ಇದು ತಗೊಂಡಾದ್ಮೇಲೆ ಕಡಲೆ ಬೀಜ, ಆಮೇಲೆ ಇದು ದಪ್ಪ ಮೆಣಸಿಕಾಯಿನ ತಗೊಂಡೆ ಒಂಥರ ದಪ್ಪಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಜೀರಿಗೆ, ಓಕೆ, ಒಂಚೂರು ಅರಿಶಿನ, ಓಕೆ, ಆಯ್ತಾ, ಆಮೇಲೆ ಒಂಚೂರು ಚಿಲ್ಲಿ ಪೌಡ್ರು, ಓಕೆ, ಆಮೇಲೆ ರುಚಿಗೆ ತಕ್ಕನಾದಷ್ಟು ಉಪ್ಪು, ಓಕೆ, ಆಮೇಲೆ ಕಡಲೆ ಹಿಟ್ಟು, ಓಕೆ, ರಾಗಿ ಹಸಿಟ್ಟು, ಇಷ್ಟನ್ನ ತಗೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಬಾಣಲಿಗೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಮೆಣಸಿಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಡ, ಸ್ವಲ್ಪನೇ ಹಾಕೋಬೇಕು. ಅಂದರೆ ಇದು ಹಾಕೊಂಡಾದ್ಮೇಲೆ ಏನು ಮಾಡ್ಬೇಕು, ಇದೊಂದು ಸ್ವಲ್ಪ ಕಡಲೆ ಹಿಟ್ಟಿದೆಲ್ಲ ಹಾಕಿನಲ್ಲ, ಇದನ್ನೊಂದು ಸ್ವಲ್ಪ ಹಾಕಬೇಕು. ಇದು ಹಾಕಂಡೆ ಏನು ಮಾಡಬೇಕು, ಫಸ್ಟ್ ಒಂಚೂರು ಅರಿಶಿನ ಹಾಕಬೇಕು. ಒಂಚೂರು ಅರಿಶಿನ ಜಾಸ್ತಿ ಹಾಕಬೇಕು, ಒಂಚೂರು ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ್ಮೇಲೆ ಚೂರು ಜೀರಿಗೆ ಒಂದು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಒಂಚೂರು ಚಿಲ್ಲಿ ಪೌಡ್ರನ್ನ ಜಾಸ್ತಿ ಬೇಡ, ಚೂರು ಹಾಕಬೇಕು ಅಷ್ಟೇ. ಇದು ಹಾಕಿದ್ರೆ ಸ್ವಲ್ಪ ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಈರುಳ್ಳಿನಲ್ಲೇ ನೀರು ಇರ್ತದೆ. ಫಸ್ಟ್ ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೆ ಏನು ಮಾಡ್ಬೇಕು ಅಂದರೆ ರಾಗಿ ಹಸಿ ಹಿಟ್ಟು ಹಾಕಬೇಕು. ರಾಗಿ ಹಸಿ ಹಿಟ್ಟು ಎಷ್ಟು ಒಂದು 3 ಸ್ಪೂನಷ್ಟು ಹಾಕಬೇಕು. ಇದು 3 ಸ್ಪೂನಷ್ಟು ರಾಗಿ ಹಸಿ ಹಿಟ್ಟು ಹಾಕಿದ್ಮೇಲೆ 1.5 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಹಿಂಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ನೀಟಾಗಿ ಕಲ್ಸ್ಕೊಂತಿದ್ದಾರೆ ನಮ್ಮ ಹಸ್ಬೆಂಡ್. ಒಂಚೂರು ನೀರು ಹಾಕಬೇಕಲ್ಲ, ಜಾಸ್ತಿ ಹಾಕಂದ್ರೆ ತೆಳ್ಳು ಮಾಡಬಾರ್ದು. ಒಂಚೂರು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತೆಳ್ಳು ಮಾಡಬಾರ್ದು. ತುಂಬ ತೆಳು ಮಾಡಬಾರ್ದಂತೆ. ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಕಡಿಮೆ ಮಾಡಿದ ನೀರನ್ನ ಹಾಕೊತಿದ್ದಾರೆ. ಸೊ ಚೆನ್ನಾಗಿ ಕಳಿಸ್ಕೊತಿದ್ದಾರೆ. ಮಿಕ್ಸಿಂಗ್ ನಡೀತಾ ಇದೆ. ಗ್ಯಾಸ್ ಹಚ್ತಾ ಇದ್ದಾರೆ. ರಾಗಿ ಪಕೋಡ ತಯಾರಿ ನಡೀತಾ ಇದೆ. ರಾಗಿ ಪಕೋಡ ಸ್ಪೆಷಲ್ ಏನು? ಏನಿಲ್ಲ, ರಾಗಿ ಅಂದರೆ ನಮ್ಮ ಹಳ್ಳಿ ಕಡೆ ರಾಗಿ ಮುದ್ದೆ ಆಗೋದು, ರಾಗಿ ದೋಸೆ ಆಗೋದು, ರಾಗಿ ಹಸಿಟ್ಟಲ್ಲಿ ತರಾವರಿ ಅಂಬ್ಲಿ ಆಗೋದು, ಯಾವ್ದಾದ್ರು ಹೆಲ್ತಿ ಫುಡ್ಡು. ಅದಕ್ಕೆ ಇವತ್ತು ರಾಗಿ ಪಕೋಡ ಒಳ್ಳೆ ಹೆಲ್ತಿ, ತುಂಬ ಚೆನ್ನಾಗಿರ್ತದೆ. ಅದನ್ನು ಮಾಡಿ ನಿಮಗೆ ತಿನ್ನಿಸ್ಬೇಕು ಅಂತ ನನ್ನ ಆಸೆ. ತುಂಬ ಕಾದಿದೆ. ರಾಗಿ ಪಕೋಡನ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದಾರೆ. ನೋಡಿ, ಈಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಅಷ್ಟೊತ್ತಾಗಿತ್ತು, ಒಳ್ಳೆ ಟೇಸ್ಟು. ತಿಂತಾದ್ರೆ ಹೆಂಗಿರ್ತದೆ ಅಂದರೆ ತಿನ್ನೋಣ ಅಂತ ಅನಿಸ್ತಾಗ್ತದೆ. ಎಣ್ಣೆಗೆ ಹಾಕಿದ್ದಾರೆ. ಮನೆಯೆಲ್ಲ ಘಮ ಅಂತಿದ್ದೀರಿ. ಆಯ್ತಾ, ರೆಡಿ ಮಾಡಿದ? ರೆಡಿ ಕಲೆ, ಈಗ ತಿಂತಾ ಇರದೆ. ಬೇಗ ಇದು ನೀಟಾಗೆ ತೆಗೆದು ಒಂದು ಟಿಶ್ಯೂ ಪೇಪರ್ ಹಾಕಿ ಅದಕ್ಕೆ ಹಾಕಬೇಕು. ಪ್ಲೇಟಲ್ಲಿ ರಾಗಿ ಪಕೋಡನ ಬಡಿಸ್ತಾ ಇದ್ದಾರೆ. ಅಂತೂ ರಾಗಿ ಪಕೋಡ ರೆಡಿ ಆಯಿತು. ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಮಾಡಿ ರಾಗಿ ಪಕೋಡನ, ಚೆನ್ನಾಗಿರುತ್ತೆ.